ಎಲ್ರಿಗೂ ನಮಸ್ಕಾರ. ಇವತ್ತಿನ ಟಾಪಿಕ್ ವಾರ್ನಿಂಗ್ ಸೈನ್ಸ್ ಡ್ಯೂರಿಂಗ್ ಪ್ರೆಗ್ನೆನ್ಸಿ. ಅಂದರೆ ಫಸ್ಟ್ ಪ್ರೆಗ್ನೆನ್ಸಿ ಆಗಿರಬಹುದು, ಯೂಶುವಲ್ ಆಗಿ ಫಸ್ಟ್ ಟೈಮ್ ಮಾಮೀಸ್ ಆಗಿರಬಹುದು, ಅಥವಾ ಸಿಂಗಲ್ ಪೇರೆಂಟ್ಸ್ ಆಗಿರ್ಬೋದು, ಅಥವಾ ಬರೀ ಕಪಲ್ ಮಾತ್ರ ಇರ್ತಾರಲ್ಲ ಅಂಥವ್ರಾಗಿರ್ಬೋದು. ಟೋಟಲಿ ಗೊತ್ತಿರೋರು ಯಾರೂ ಇಲ್ಲ ಜೊತೆಗೆ ನಮಗೆ ಗೈಡ್ ಮಾಡೋದಕ್ಕೆ ಅಥವಾ ನಮಗೆ ಹೇಳೋದಕ್ಕೆ ಯಾವುದು ಸರಿ ಯಾವುದು ತಪ್ಪು. ಡೋಂಟ್ ವರಿ, ಇಟ್ ಈಸ್ ನಾರ್ಮಲ್ ಅಂತ ಹೇಳುವಂತಹ ಒಬ್ಬ ವ್ಯಕ್ತಿ ನಮಗೆ ಜೊತೆಗಿಲ್ಲ ಅಂದವಾಗ ಏನನ್ನೆಲ್ಲ ನಾವು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿ ನೋಡಿ, ಓಕೆ ಇದೇನು ತೊಂದರೆ ಅಲ್ಲ ಅಂತ ಹೇಳಿ ನಮಗೆ ನಾವೇ ಅನ್ಕೊಳ್ಳೋಕ್ಕೋಸ್ಕರನೇ ಇವತ್ತಿನ ವಿಡಿಯೋ. ಯಾಕಂತಂತಂದರೆ ಬೆಂಗಳೂರಲ್ಲಿ ಒಬ್ಬರೇ ಇರ್ತೀವಿ, ಯಾರೂ ಇರಲ್ಲ. ಸುಮಾರಷ್ಟು ಥ್ರೂಔಟ್ ಪ್ರೆಗ್ನೆನ್ಸಿ 9 months ಡ್ಯೂರೇಷನಲ್ಲಿ ಸುಮಾರಷ್ಟು ಚೇಂಜಸ್ ಆಗಿರಬಹುದು. ಬಾಡಿ ಫುಲ್ ಟ್ರಾನ್ಸ್ಫಾರ್ಮ್ ಆಗುತ್ತೆ, ತುಂಬ ಚೇಂಜಸ್ ಆಗುತ್ತೆ. ನಮಗೆ ಗೊತ್ತಾಗಲ್ಲ ಇದು ಸರಿನಾ ಇದು ಸರಿ ಅಲ್ವಾ, ಏನಾದರೂ ಪ್ರಾಬ್ಲಮ್ ಆಗ್ತಾ ಇದೆನಾ. ಸ್ಪೆಷಲಿ ಫಸ್ಟ್ ಟೈಮ್ ಮಾಮ್ಸಿಗಾಗಿರ್ಬೋದು, ಅಥವಾ ತುಂಬ ಕಾಂಪ್ಲಿಕೇಟೆಡ್ ಪ್ರೆಗ್ನೆನ್ಸಿ ಆಗಿರ್ಬೋದು, ಅಥವಾ ತುಂಬ ಇನ್ಫರ್ಟಿಲಿಟಿನ ಫೇಸ್ ಮಾಡಿ ಆಮೇಲೆ ಪ್ರೆಗ್ನೆಂಟ್ ಆಗಿರೋರು ಆಗಿರಬಹುದು, ಫರ್ಟಿಲಿಟಿ ಟ್ರೀಟ್ಮೆಂಟ್ ತೊಗೊಂಡು ಕನ್ಸೀವ್ ಆಗಿರೋರು ಇರಬಹುದು. ಎಲ್ಲರಿಗೂ ಒಂದು ಭಯ ಇರುತ್ತೆ, ಎಲ್ಲಿ ನಾವು ಮಗುನ ಕಳ್ಕೊಂಡು ಬಿಡ್ತೀವೋ ಅಂತ. ಓಕೆ, ಬಟ್ ಮಗುವಿಗೆ ಏನಾದರೂ ತೊಂದರೆ ಆಗ್ತಾ ಇದ್ದರೆ ಏನೆಲ್ಲ ಸಿಂಪ್ಟಮ್ಸ್ ಕಾಣಿಸುತ್ತೆ, ಈ ಥರ ಸಿಂಪ್ಟಮ್ಸ್ ಕಾಣಿಸುವಾಗ ನೋ, ಇಟ್ ಈಸ್ ನಾಟ್ ರೈಟ್, ವಿ ಹ್ಯಾವ್ ಟು ಸಿ ಆರ್ ವಿ ಹ್ಯಾವ್ ಟು ಕನ್ಸಲ್ಟ್ ಡಾಕ್ಟರ್ ಅನ್ನೋದನ್ನು ಹೇಗೆ ಡಿಸೈಡ್ ಮಾಡೋದು, ವಿಚ್ ಈಸ್ ನಾರ್ಮಲ್ ವಿಚ್ ಈಸ್ ನಾಟ್ ನಾರ್ಮಲ್, ಯಾವುದರಿಂದ ಪ್ರೆಗ್ನೆನ್ಸಿ ಈಸ್ ನಾಟ್ ಗೋಯಿಂಗ್ ಇನ್ ಅ ರೈಟ್ ವೇ ಅನ್ನೋದನ್ನು ತಿಳ್ಕೊಳ್ಳೋದು ಅನ್ನೋದೇ ಇವತ್ತಿನ ವಿಡಿಯೋ. ಓಕೆ, ಮತ್ತೆ ತಡ ನೋಡೋಣ ಬನ್ನಿ. ಸಿವಿಯರ್ ಹೆಡ್ಏಕ್. ಹೆಡ್ಏಕು ಸುಮಾರಷ್ಟು ಜನಕ್ಕೆ ತಲೆನೋವು ಇದ್ದೇ ಇರುತ್ತೆ, ಯೂಶ್ವಲ್ ಆಗಿನೇ ಇರುತ್ತೆ, ಪ್ರೆಗ್ನೆನ್ಸಿನಲ್ಲೂ ಇರುತ್ತೆ. ಅದು ಡಿಪೆಂಡ್ಸ್ ಆನ್ ಇಂಡಿವಿಜುವಲ್, ಎಲ್ಲನೂ ಅಷ್ಟೇ ಡಿಪೆಂಡ್ಸ್ ಆನ್ ಇಂಡಿವಿಜುವಲ್ಲೇ. ಬಟ್ ಯಾವಾಗ ತಲೆನೋವು ತೀವ್ರವಾಗಿದೆ ಅಂತ ನಿಮಗೆ ಅನಿಸುತ್ತೆ ಆ್ಯಂಡ್ ನೀವು ಕಂಟ್ರೋಲ್ ಮಾಡಿಕೊಳ್ಳೋಕ್ಕೆ ಆಗ್ತಾ ಇಲ್ಲ ಅನ್ನೋ ಅಂತಹ ಸಿವಿಯರ್ ಹೆಡ್ಏಕ್ ಇದ್ದು ಆ್ಯಂಡ್ ಡೇ ಬೈ ಡೇ ವರ್ಸ್ ಆಗ್ತಾ ಇದ್ರೆ, ತುಂಬ ಆಗ್ತಾ ಇದ್ರೆ ಅಂಥ ಸಿಚುವೇಶನ್ ಇತ್ತು ಅಂತಂತಂದರೆ ಮೋಸ್ಟ್ ಆಫ್ ದಿ ಟೈಮ್ ಪ್ರೀಕ್ಲಾಂಪ್ಸಿಯಾನ ಅದು ಇಂಡಿಕೇಟ್ ಮಾಡುತ್ತೆ. ಪ್ರೀಕ್ಲಾಂಪ್ಸಿಯಾ ಅಂತಂತಂದರೆ ಸಡನ್ ಹೈ BP ಆಫ್ಟರ್ 20 weeks, ಯಾವಾಗಾದರೂ ಆಗಿರ್ಬೋದು. 20 weeks ನಂತರ ಯಾವಾಗಾದ್ರೂ 21st ವೀಕಲ್ಲಿ, 23rd ವೀಕಲ್ಲಿ ಆರ್ 30th ವೀಕ್ ಯಾವಾಗ ಬೇಕಾದರೂ ಆಗಿರ್ಬೋದು, ಸಡನ್ ಸ್ಪೈಕ್ ಇನ್ ಬ್ಲಡ್ ಪ್ರೆಷರ್, ಅದನ್ನು ಪ್ರಿಕ್ಲಾಂಪ್ಸಿಯಾ ಅಂತಂತ ಹೇಳ್ತಾರೆ. ಸೊ ಸಮ್ಟೈಮ್ಸ್ ಯಾವಾಗ ನಿಮಗೆ ಸಿವಿಯರ್ ಹೆಡ್ಏಕ್ ಇದ್ದು ಡೇ ಬೈ ಡೇ ವರ್ಸ್ ಆಗ್ತಾ ಇದೆ, ನಿಮಗೆ ತಡ್ಕೊಳಕ್ಕಾಗ್ತಾ ಇಲ್ಲ ಅನ್ನುವಂತಹ ಸಿಚುವೇಶನ್ ಬಂದಿರುತ್ತೆ, ಆ ಟೈಮಲ್ಲಿ ನಿಮಗೆ ಏನೋ ಬಾಡಿಯಲ್ಲಿ ಏನೋ ಪ್ರಾಬ್ಲಮ್ ಆಗ್ತಾ ಇದೆ, ಡಾಕ್ಟರ್ನ ಮೀಟ್ ಮಾಡಬೇಕು ಅಂತ. ಓಕೆ, ದಿಸ್ ಇಸ್ ಅ ವಾರ್ನಿಂಗ್ ಸೈನ್. ನೆಕ್ಸ್ಟು ಡಿಸಿನೆಸ್ ಆರ್ ಫೇಂಟಿಂಗ್. ಈಗ ತಲೆ ಸುತ್ತೋದು, ತಲೆ ಸುತ್ತಿ ಪ್ರಜ್ಞೆ ತಪ್ಪೋದು, ಬಿದ್ದು ಪ್ರಜ್ಞೆ ತಪ್ಪೋದು, ಇದು ನಾರ್ಮಲ್ ಆಗಿ ಎಲ್ಲ ಮೂವೀಸಲ್ಲೂ ತೋರಿಸ್ತಾರೆ. ಪ್ರೆಗ್ನೆಂಟ್ ಅಂದ ತಕ್ಷಣ ತಲೆ ಸುತ್ತಿ ಬೀಳೋದು, ಪ್ರಜ್ಞೆ ತಪ್ಪೋದು. ಎಲ್ಲ ಮೂವೀಸಲ್ಲೂ ಮೋಸ್ಟ್ ಆಫ್ ದಿ ಟೈಮಲ್ಲಿ ಪ್ರೆಗ್ನೆಂಟ್ ಅಂತ ಹೇಳಬೇಕು ಅಂದರೆ ಇಂಥದ್ದೊಂದು ಸೀನನ್ನು ಆ್ಯಡ್ ಮಾಡಿಬಿಡ್ತಾರೆ. ಸೊ ಮೋಸ್ಟ್ ಆಫ್ ದಿ ಪೀಪಲಿಗೆ ಏನಿರುತ್ತೆ, ತಲೆ ತಿರುಗೋದು ಆಮೇಲೆ ಪ್ರಜ್ಞೆ ತಪ್ಪುವುದು ಆರ್ ದ ಬೇಸಿಕ್ ಸಿಂಪ್ಟಮ್ಸ್ ಆಫ್ ಅರ್ಲಿ ಪ್ರೆಗ್ನೆನ್ಸಿ. ಪ್ರೆಗ್ನೆಂಟ್ ಇದ್ದವ್ರಿಗೆ ಇದು ಆಗಲೇಬೇಕು, ಇಲ್ಲ ಅಂದ್ರೇ ಏನೋ ಪ್ರಾಬ್ಲಮ್ ಅಂತ ಅಂದ್ಕೊಂಡ್ಬಿಟ್ಟಿರ್ತಾರೆ. ಖಂಡಿತವಾಗ್ಲೂ ಅಲ್ಲ. ತಲೆ ತಿರುಗೋದು ಅಪ್ ಟು ಸರ್ಟನ್ ಎಕ್ಸ್ಟೆಂಟ್ ಇಸ್ ಓಕೆ, ಬಟ್ ತುಂಬ ತಲೆ ತಿರುಗಿ ನೀವು ಬಿದ್ದು ಪ್ರಜ್ಞೆ ಎಲ್ಲ ತಪ್ತಾ ಇದ್ದೀರಾ ಅಂತಂತಂದರೆ ಸಿವಿಯರ್ ಪ್ರಾಬ್ಲಮ್ ಇರುತ್ತೆ, ಅನಿಮಿಯಾ ಇರುತ್ತೆ, ಐರನ್ ಡೆಫಿಷಿಯನ್ಸಿ ಇರುತ್ತೆ. ಆ ಥರ ಆಗಿತ್ತು ಅಂತಂದರೆ ನಿಮಗೂ ತೊಂದರೆ, ಮಗುಗೂ ತೊಂದರೆ. ಆಯಿತಾ, ಮಗು ಸರ್ವೈವ್ ಮಾಡೋದಕ್ಕೆ ಆಗೋದಿಲ್ಲ, ಆಕ್ಸಿಜನ್ ಸಪ್ಲೈ ಕರೆಕ್ಟಾಗಿ ಆಗಲ್ಲ. ಓಕೆ, ಸೊ ಹಾಗಾಗಿ ತಲೆ ತಿರುಗಿ ಬೀಳೋ ಅಷ್ಟೆಲ್ಲ, ನಿಮಗೆ ಪ್ರಜ್ಞೆ ತಪ್ಪೋ ಅಷ್ಟೆಲ್ಲ ಆಗ್ತಾ ಇದೆ ಪ್ರಜ್ಞೆ ತಪ್ಪೋ ಅಷ್ಟು ತಲೆ ತಿರುಗ್ತಾ ಇದೆ, ಬೀಳ್ತಾ ಇದ್ದೀರಾ ಅಂತಂತಂದರೆ ಡಾಕ್ಟರ್ನ ಮೀಟ್ ಮಾಡಬೇಕು. ಇಟ್ಸ್ ಅ ವಾರ್ನಿಂಗ್ ಸೈನ್. ಓಕೆ, ಜ್ವರ ಬರೋದು ಕಾಮನ್, ಇಲ್ಲ ಅಂತಲ್ಲ. ಪ್ರೆಗ್ನೆನ್ಸಿನಲ್ಲೂ ಜ್ವರ ಬರುತ್ತೆ, ಆಯಿತಾ. ಬಿಕಾಸ್ ಆಫ್ ಕ್ಲೈಮೇಟ್ ಚೇಂಜ್ ಆಗಿರಬಹುದು, ಬೇರೆ ಏನೋ ರೀಸನಿಂದ, ವೈರಲ್ ಇನ್ಫೆಕ್ಷನ್ ಆಗಿರ್ಬೋದು, ಏನಾದರೂ ರೀಸನಿಂದ ಜ್ವರ ಬಂದಿರಬಹುದು. ಆದರೆ ಯಾವಾಗ 100 degree Fahrenheit ಜಾಸ್ತಿ ನಿಮಗೆ ಜ್ವರ ಬಂದು, ಅದು 100 degree ಆರ್ 100 degree ಜಾಸ್ತಿ ಜ್ವರ ಬಂದು ಸುಮಾರು ದಿವಸದವರೆಗೂ ಇತ್ತು ಅಂತಂತಂದರೆ ಇಟ್ಸ್ ಅ ವಾರ್ನಿಂಗ್ ಸೈನ್, ಸಮಥಿಂಗ್ ಈಸ್ ರಾಂಗ್ ಅಂತ. ಓಕೆ, ಡಾಕ್ಟರ್ನ ಮೀಟ್ ಮಾಡಬೇಕು. ನೆಕ್ಸ್ಟು ಎಕ್ಸ್ಟ್ರೀಮ್ ಸ್ವೆಲ್ಲಿಂಗ್ ಆಫ್ ಫೇಸ್, ಹ್ಯಾಂಡ್ಸ್ ಆ್ಯಂಡ್ ಲೆಗ್ಸ್. ಯೂಶ್ವಲಿ ಏನಂತ ಹೇಳ್ತಾರೆ, ಪ್ರೆಗ್ನೆನ್ಸಿನಲ್ಲಿ ಇದೆಲ್ಲ ಕಾಮನ್ನು. ಮುಖ ಎಲ್ಲ ಊತ ಬರುತ್ತೆ, ಕೈಯೆಲ್ಲ ಊತ ಬರುತ್ತೆ, ಕಾಲೆಲ್ಲ ಊತ ಬರುತ್ತೆ. ಕಾಲು ಊತ ಬಂದಿದೆ ಅಂತಂದ್ರೇ ಇದು ನಾರ್ಮಲ್ ಅಂತ ಅನ್ನೋ ಥರದ ಒಂದು ಸಿಂಪ್ಟಮ್, ಇದು ಪ್ರೆಗ್ನೆನ್ಸಿ ಸಿಂಪ್ಟಮ್ ಅಂತಲೇ ಅಂದ್ಕೊಂಡ್ಬಿಟ್ಟಿದ್ದಾರೆ ಜನ, ಆಯಿತಾ. ಆದರೆ ಸ್ವಲ್ಪ ಮಟ್ಟಿಗೆ ಸ್ವೆಲ್ಲಿಂಗ್ ಬರ್ತಾ ಇದೆ ಅಂತಂತಂದ್ರೆ
ಆ್ಯಕ್ಚುಲಿ ಸ್ವೆಲ್ಲಿಂಗೇ ಒಳ್ಳೆಯದಲ್ಲ. ಯಾಕೆ ಸ್ವೆಲ್ಲಿಂಗ್ ಬರುತ್ತೆ? ಬಿ ಪಿ ಹೆಚ್ಚು ಕಮ್ಮಿ ಆಗಿ ಸ್ವೆಲ್ಲಿಂಗ್ ಬರುತ್ತೆ ಅಂತಂತ ಹೇಳ್ತಾರೆ. ಫ್ಲೂಯಿಡ್ ರಿಟೆನ್ಷನ್ ಇದ್ದರೆ ಸ್ವೆಲ್ಲಿಂಗ್ ಬರುತ್ತೆ ಅಂತ ಹೇಳ್ತಾರೆ. ಸೊ ಸ್ವೆಲ್ಲಿಂಗು ಬಾಡಿನಲ್ಲಿ ಅಂತ ಅನ್ನೋದಕ್ಕಿಂತ ಫೇಸು, ಕೈ, ಕಾಲು ನಿಮಗೆ ಸ್ವೆಲ್ಲಿಂಗ್ ಬರ್ತಾ ಇದೆ, ತುಂಬ ಸ್ವೆಲ್ಲಿಂಗ್ ಬರ್ತಾ ಇದೆ ಅಂತಂತಂದರೆ ಡಾಕ್ಟರ್ನ ಮೀಟ್ ಮಾಡಿ. ಡಿಫಿಕಲ್ಟಿ ಇನ್ ಬ್ರೀದಿಂಗ್, ಇದೂ ವಾರ್ನಿಂಗ್ ಸೈನೇ. ಏನು ಅಂತಂದರೆ 3rd ಟ್ರೈಮೆಸ್ಟ್ರಲ್ಲಿ ಏನಾಗುತ್ತೆ, ಮಗು ದೊಡ್ಡದಾಗ್ತಾ ಆಗ್ತಾ, ಹೊಟ್ಟೆ ಸೈಜು ದೊಡ್ಡದಾಗ್ತಾ ಉಸಿರಾಡೋದಕ್ಕೆ ಕಷ್ಟ ಆಗುತ್ತೆ, ಆಯಿತಾ? ಆದರೆ ತುಂಬಾ ಅನ್ನೋ ಥರದ್ದೆಲ್ಲ ಕಾಮನ್ ಅಲ್ಲ. ಓಕೆ, ನಿಮಗೆ ಯಾವಾಗ ಬ್ರೀದಿಂಗ್ ತುಂಬ ಕಷ್ಟ ಆಗ್ತಾ ಇದೆ ಅಂತ ಅನ್ನಿಸ್ತಾ ಇತ್ತು ಅಂತಂದರೆ ಇಟ್ಸ್ ಅ ವಾರ್ನಿಂಗ್ ಸೈನ್. ಆವಾಗ ನೀವು ಡಾಕ್ಟರ್ನ ಮೀಟ್ ಮಾಡಬೇಕು. ಬಟ್ ಪ್ರೆಗ್ನೆಂಟ್ ಆಗೋಕ್ಕಿಂತ ಮುಂಚೆಯಿಂದನೂ ಯಾರಿಗಾದ್ರೂ ಬ್ರೀದಿಂಗ್ ಪ್ರಾಬ್ಲಮ್ ಇದ್ದು, ಕೆಲವೊಂದಿಷ್ಟು ಜನಕ್ಕೆ ಕ್ಲೈಮೇಟ್ ತುಂಬ ಕೋಲ್ಡ್ ಆಗಿಬಿಟ್ರೆ, ತುಂಬ ತಣ್ಣಗಿದ್ರೆ ಉಸಿರಾಡೋದಕ್ಕೆ ತೊಂದರೆ ಆಗುತ್ತೆ. ಓಕೆ, ಸೊ ಆ ಥರದವ್ರು ಏನು ಮಾಡ್ತಾರೆ, ಕನ್ಸಿಸ್ಟೆಂಟಾಗಿ ಥ್ರೂಔಟ್ ಪ್ರೆಗ್ನೆನ್ಸಿ, ಬಿಫೋರ್ ಪ್ರೆಗ್ನೆನ್ಸಿ ಬ್ರೀದಿಂಗ್ ಎಕ್ಸಸೈಸಸ್ ಮಾಡಿ ನಾರ್ಮಲೈಸ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಸೊ ಬ್ರೀದಿಂಗ್ ಎಕ್ಸಸೈಸಸ್ನ ಅದನ್ನು ಮಾಡೋದ್ರಿಂದ ನಿಮಗೆ ಆದಷ್ಟು ಬ್ರೀದಿಂಗ್ ಪ್ರಾಬ್ಲಮ್ಸು ಕಮ್ಮಿ ಆಗುತ್ತೆ. ಓಕೆ, ನಿಮಗೆ ಯಾವಾಗ ತುಂಬಾ ತೊಂದರೆ ಆಗ್ತಾ ಇದೆ ಅಂತ ಅನಿಸುತ್ತೆ ಆವಾಗ ಡಾಕ್ಟರ್ನ ಮೀಟ್ ಮಾಡಬೇಕು. ಇನ್ಕ್ರೀಸ್ಡ್ ಆರ್ ಇರ್ರೆಗ್ಯುಲರ್ ಹಾರ್ಟ್ ಬೀಟ್, ಹಾರ್ಟ್ ರೇಟ್ ಆ್ಯಂಡ್ ಚೆಸ್ಟ್ ಪೇನ್, ನಿಮಗೆ ಎದೆ ನೋವು ಬರೋದು, ನಿಮ್ಮ ಎದೆ ಬಡಿತ ನಿಮಗೆ ಕೇಳುವಷ್ಟು ಜಾಸ್ತಿ ಆಗ್ಬೋದು, ಆ್ಯಂಡ್ ತುಂಬ ಸ್ಲೋ ಅಥವಾ ತುಂಬ ಫಾಸ್ಟಾಗಿ ಬಡ್ಕೊತಾ ಇದೆ ನಿಮ್ಮ ಹೃದಯ ಅಂತ ನಿಮಗೆ ಅನ್ನಿಸ್ತಾ ಇತ್ತು ಅಂತಂತಂದರೆ ಅದು ವಾರ್ನಿಂಗ್ ಸೈನ್. ಅಬ್ಡೊಮಿನಲ್ ಕ್ರ್ಯಾಂಪ್ಸ್ ಅಂದರೆ ಸಣ್ಣದಾಗಿ ನೋವು ಬರೋದು, ಆಯಿತಾ? ಅರ್ಲಿ ಪ್ರೆಗ್ನೆನ್ಸಿನಲ್ಲೂ ನಿಮಗೆ ಈ ಡಿಸ್ಕಂಫರ್ಟು ನಿಮಗೆ ಥ್ರೂಔಟ್ ಪ್ರೆಗ್ನೆನ್ಸಿ ಇರುತ್ತೆ ಒಂದೊಂದು ಸತಿ, ಆಯಿತಾ? ನಿಮಗೆ ಹೊಟ್ಟೆನಲ್ಲಿ, ಕಿಬೊಟ್ಟೆನಲ್ಲಿ, ಸೈಡ್ ವೇಸಲ್ಲಿ ನೋವು ಬರ್ತಾ ಇರುತ್ತೆ. ಸ್ವಲ್ಪ ಅದು ಸೀವಿಯರ್ ಅಲ್ಲ, ಸ್ವಲ್ಪ ಯಾವಾಗೋ ಒಂದು ಸ್ವಲ್ಪ ಇಲ್ಲೆಲ್ಲೋ ನೋವಾಗಿದೆ ಆ್ಯಂಡ್ ಆಫ್ಟರ್ ಫ್ಯೂ ಅವರ್ಸ್ ಅದು ಇರೋದಿಲ್ಲ. ಇನ್ಯಾವಾಗೋ ಹೊಟ್ಟೆ ಈ ಭಾಗದಲ್ಲಿ ನೋವು ಬಂದಿರುತ್ತೆ, ಅದಾದಮೇಲೆ ಅದು ಇರೋದಿಲ್ಲ. ಈ ಥರ ಇತ್ತು ಅಂತಂತಂದರೆ ದಟ್ ಇಸ್ ಓಕೆ. ಬಟ್ ಯಾವಾಗ ಸೀವಿಯರ್ ಆಗಿ ಅಬ್ಡೊಮಿನಲ್ ಪೇನ್ ನಿಮಗೆ ಕನ್ಸಿಸ್ಟೆಂಟಾಗಿ ಸುಮಾರು ಹೊತ್ತಿನವರೆಗೂ ಇದೆ ಅಂತಂತಂದರೆ ಅದು ವಾರ್ನಿಂಗ್ ಸೈನು. ಅಬ್ಡೊಮಿನಲ್ ಕ್ರ್ಯಾಂಪ್ಸು ತುಂಬ ಸೀವಿಯರ್ ಆಗಿ, ಅಂದರೆ ನಿಮಗೆ ನೋವು ತುಂಬ ಅಂತ ಅನಿಸುವಷ್ಟು ಇರಬಾರ್ದು ಒಂದು, ಆ್ಯಂಡ್ ಪರ್ಸಿಸ್ಟೆಂಟಾಗಿ ಸುಮಾರು ಹೊತ್ತಿನವರೆಗೂ ನಿಮಗೆ ನೋವು ಇದೆ ಅಂತಂತಂದರೆ ದಟ್ ಇಸ್ ದ ವಾರ್ನಿಂಗ್ ಸೈನ್. ಓಕೆ, ಬ್ಲೀಡಿಂಗ್ ಆ್ಯಂಡ್ ಸ್ಪಾಟಿಂಗ್ ಆ್ಯಂಡ್ ಪಾಸಿಂಗ್ ಕ್ಲಾಟ್ಸ್, ಅಂದರೆ ಹೆಪ್ಪುಗಟ್ಟಿರೋ ರಕ್ತ ಥರ ಕ್ಲಾಟ್ಸ್ ಗಡ್ಡೆ ಹೋಗ್ತಾ ಇರೋದಾಗಿರಬಹುದು, ಅದು ದಟ್ ಇಸ್ ಸೀವಿಯರ್. ಸ್ಪಾಟಿಂಗ್ ಆಗಬಾರ್ದು, ಬ್ಲೀಡಿಂಗ್ ಆಗಬಾರ್ದು, ಆ್ಯಂಡ್ ಗಡ್ಡೆ ಥರ ಹೋಗಬಾರ್ದು, ಆಯಿತಾ? ಕ್ಲಾಟ್ಸು ಹೋಗಬಾರ್ದು. ಈ ಮೂರೂ ಪ್ಲೆಸೆಂಟಾದಲ್ಲಿ ಏನಾದರೂ ಪ್ರಾಬ್ಲಮ್ ಇತ್ತು ಅಂತಂದರೆ, ಲೈಕ್ ಪ್ಲೆಸೆಂಟಲ್ ಅಬ್ರಪ್ಷನ್ ಆಗಿರಬಹುದು, ಅಥವಾ ಇನ್ಕಾಂಪಿಟೆಂಟ್ ಸರ್ವಿಕ್ಸ್ ಆಗಿರ್ಬೋದು, ಅಥವಾ ಹೆಮಟಮಾ ಆಗಿರ್ಬೋದು, ಸಬ್ಕ್ರಾನಿಕ್ ಹೆಮಟಮಾ ಆಗಿರ್ಬೋದು, ಈ ಮೂರರಲ್ಲಿ ಯಾವುದೇ ಒಂದು ಸಿಚುವೇಶನಿಂದ ನಿಮಗೆ ಸ್ಪಾಟಿಂಗು, ಬ್ಲೀಡಿಂಗು ಆರ್ ಕ್ಲಾಟ್ಸು ಆಚೆ ಬರ್ತಾ ಇರಬಹುದು. ಓಕೆ, ನಿಮಗೆ ಜಸ್ಟ್ ಸ್ಪಾಟಿಂಗ್ ಆಯಿತು ಅಂತಂದರೆ ಇನ್ ಬಿಟ್ವೀನ್ ಪ್ರೆಗ್ನೆನ್ಸಿಯ ಯಾವುದೇ ಹಂತದಲ್ಲಿ ನಿಮಗೆ ಕ್ಲಾಟಿಂಗ್ ಆಗ್ತಾ ಇದೆ, ಸ್ಪಾಟಿಂಗ್ ಆಗ್ತಾ ಇದೆ, ಬ್ಲೀಡಿಂಗ್ ಆಗ್ತಾ ಇದೆ ಅಂತಂತಂದರೆ ಇಟ್ಸ್ ಅ ವಾರ್ನಿಂಗ್ ಸೈನ್. ಇಮಿಡಿಯೇಟಾಗಿ ಡಾಕ್ಟರ್ನ ಮೀಟ್ ಮಾಡಬೇಕು. ನಾನು ಫಸ್ಟ್ ಪ್ರೆಗ್ನೆನ್ಸಿಲ್ಲ ಆಲ್ಮೋಸ್ಟ್ ಇಷ್ಟಿಷ್ಟು ದೊಡ್ಡದು ಕ್ಲಾಟ್ಸು ಪಾಸ್ ಮಾಡಿದ್ದು. ನಾನು ಹಾಲಲ್ಲಿ ಕೂತಿದ್ದೀನಿ, ಎದ್ದು, ನಮ್ಮದು ಚಿಕ್ಕ ಮನೆ, ಏನು ಅಂತ ದೊಡ್ಡ ಮನೆನ, ಚಿಕ್ಕ ಮನೆ, ಅಟ್ಯಾಚ್ಡ್ ಬಾತ್ರೂಮು, ಹಾಲ್ ಪಕ್ಕನೇ ರೂಮು, ಹಾಲಲ್ಲಿ ಕೂತಿದ್ದೀನಿ, ಎದ್ದು ವಾಶ್ರೂಮಿಗೆ, ನನಗೆ ಬ್ಲೀಡಿಂಗ್ ಆಗ್ತಾ ಇದೆ ಅಂತ ನನಗೆ ಫೀಲ್ ಆಯಿತು, ಎದ್ದು ವಾಶ್ರೂಮಿಗೆ ಹೋಗೋಣ ಅಂತಂತೇಳಿ ಎದ್ದು ಹೋಗ್ತಾ ಇದ್ದೀನಿ. ನಾನು ಎಷ್ಟು ದೂರ ಹೋಗಿದ್ದೀನಿ ಅಷ್ಟು ದೂರನೂ ದಪ್ಪ ಕ್ಲಾಟ್ಸ್ ಬಿದ್ದಿದೆ, ಗೊತ್ತಾ? ಓವರ್ಫ್ಲೋ ಆಗಿ ಒಂದೇ ಸತಿಗೇನೆ, ಆಲ್ ಆಫ್ ಅ ಸಡನ್ ಫ್ರಮ್ ನೋವೇರ್. ಆವಾಗಲೇ ಗೊತ್ತಾಗೋಯ್ತು ನನಗೆ ಆ್ಯಕ್ಚುಲಿ. ರೆಡ್ಯೂಸ್ಡ್ ಬೇಬಿ ಮೂಮೆಂಟ್ಸ್, ಇದ್ರದ್ದು ಬೇಬಿ ಮೂಮೆಂಟ್ಸ್ನ ಯಾವಾಗ ಆಲ್ಮೋಸ್ಟ್ 6th ಮಂತಿಂದ ಬೇಬಿ ಮೂಮೆಂಟ್ಸು ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಇದರಲ್ಲೂ ಒಂದು ಪಾಯಿಂಟ್ ಏನು ಅಂತಂದರೆ, ಆ್ಯಂಟೀರಿಯರ್ ಪ್ಲೆಸೆಂಟಾ ಇದ್ದವ್ರಿಗೆ ಬೇಬಿ ಮೂಮೆಂಟ್ಸು ಹಾರ್ಡ್ ಅಂತಂದರೆ ನಿಮಗೆ ಲಿಟ್ರಲಿ ಕಿಕ್ಕಿಂಗು ಅಂತಂತೆಲ್ಲ ಹೇಳ್ತಾರಲ್ಲ, ಅಷ್ಟು ಹಾರ್ಡ್ ಸೆನ್ಸ್ ಆಗೋದಿಲ್ಲ, ಆಯಿತಾ? ಪೋಸ್ಟೀರಿಯರ್ ಪ್ಲೆಸೆಂಟಾ ಇದ್ದವ್ರಿಗೆ ಮಗು ಮೂಮೆಂಟ್ಸು ತುಂಬ ಸ್ಟ್ರಾಂಗ್ ಮೂಮೆಂಟ್ಸು ಗೊತ್ತಾಗುತ್ತೆ. ಹೊರಗಡೆಯಿಂದನೂ ಮೋಸ್ಟ್ ಆಫ್ ದಿ ಟೈಮ್ ವಿಸಿಬಲ್ ಇರುತ್ತೆ, ಫೀಲ್ ಮಾಡಬಹುದು. ಬೇರೆಯವರು ಹೊಟ್ಟೆ ಮೇಲೆ ಕೈ ಇಟ್ಟು ದೇ ಕ್ಯಾನ್ ಫೀಲ್ ಇಟ್. ಯಾವಾಗ
ಪೋಸ್ಟೀರಿಯರ್ ಪ್ಲೆಸೆಂಟಾ ಇದ್ದವಾಗ. ಆ್ಯಂಟೀರಿಯರ್ ಪ್ಲೆಸೆಂಟಾ ಇದ್ದವಾಗ ಮೋಸ್ಟ್ ಆಫ್ ದಿ ಟೈಮು ನಿಮಗೆ ಬೇಬಿ ಮೂಮೆಂಟ್ಸು ಅಷ್ಟೊಂದು ಸ್ಟ್ರಾಂಗಾಗಿ ಇರೋದಿಲ್ಲ. ಇದನ್ನು ತಲೆನಲ್ಲಿ ಇಟ್ಕೊಳ್ಳಿ. ಅಯ್ಯೋ ನನಗೆ ಬೇಬಿ ಮೂಮೆಂಟ್ಸ್ ಗೊತ್ತಾಗ್ತಾ ಇಲ್ಲ, ಏನಾಗಿದೆನೋ ಏನೋ, ಮಗುಗೆ ಏನಾದರೂ ತೊಂದರೆ ಆಗಿದೆನೋ ಏನೋ ಅನ್ನೋ ಅಂತಹ ಭಯ ಸಹಜ ಆಯಿತಾ. ನನಗೆ ಆ್ಯಂಟೀರಿಯರ್ ಪ್ಲೆಸೆಂಟನೇ ಇದ್ದಿದ್ದು, ಹೆಣ್ಮಗು ಆಗಿದೆ. ಆ್ಯಂಡ್ ಪ್ಲೆಸೆಂಟಾದ ಬಗ್ಗೆ ಮತ್ತೆ ಹೆಣ್ಮಗುನ ಗಂಡ್ಮಗುನ ಅನ್ನೋದು ಟಾಪಿಕ್ ಬೇಡ, ಅದನ್ನು ಮಾತಾಡೋಲ್ಲ. ಓಕೆ. ಆ್ಯಂಡ್ ಪ್ಲೆಸೆಂಟಾ ಆ್ಯಂಟೀರಿಯರ್ ಇದ್ದವಾಗ ನಿಮಗೆ ಬೇಬಿ ಮೂಮೆಂಟ್ಸು ಕಮ್ಮಿ ಇರುತ್ತೆ, ಆದರೆ ಇರಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಓಕೆ. ಎಷ್ಟು ಮೈಲ್ಡಾಗಿ ನಿಮಗೆ ಬೇಬಿ ಮೂಮೆಂಟ್ಸ್ ಆಗ್ತಾ ಇರುತ್ತೆ ಅದನ್ನು ಕೂಡ ನೀವು ಅಬ್ಸರ್ವ್ ಮಾಡ್ತಾ ಇರಬೇಕು. ಯಾವಾಗ ಬೇಬಿ ಮೂಮೆಂಟ್ಸು ಸುಮಾರು ಹೊತ್ತಿನವರೆಗೂ ಇಲ್ಲ ಅನ್ನೋ ಹಾಗೆ ಆಗುತ್ತೆ ಆವಾಗ ಡಾಕ್ಟರ್ನ ಮೀಟ್ ಮಾಡಬೇಕು. ಫ್ಲೂಯಿಡ್ ಲೀಕೇಜ್ ಫ್ರಮ್ ವೆಜೈನಾಯಿಂದ ಯಾವುದೇ ಥರನಾದಂತಹ ದ್ರವರೂಪದ ವಸ್ತು ಹೊರಗಡೆ ಬರ್ತಾ ಇತ್ತು ಅಂತಂತಂದರೆ ಡಾಕ್ಟರ್ನ ಮೀಟ್ ಮಾಡಬೇಕು. ನಿಮಗೆ EDD ಹತ್ತಿರ ಇರಲಿ ಹತ್ತಿರ ಇಲ್ಲದೇ ಇರಲಿ, ನೀವು ತುಂಬ ಸೆಕೆಂಡ್ ಟ್ರೈಮೆಸ್ಟ್ರಲ್ಲಿರಿ, ಥರ್ಡ್ ಟ್ರೈಮೆಸ್ಟ್ರಲ್ಲಿರಿ, ಯಾವಾಗಾದರೂ ಇರಿ, ನಿಮಗೆ ವೆಜೈನಾಯಿಂದ ಫ್ಲೂಯಿಡ್ ತುಂಬ ಲೀಕ್ ಆಗ್ತಾ ಇದೆ ಅಂತ ನಿಮಗೆ ಅನ್ನಿಸ್ತು ಅಂತಂತಂದರೆ ಡಾಕ್ಟರ್ನ ಮೀಟ್ ಮಾಡಬೇಕು. ಅದೇನಾದರೂ ಆಮ್ನಿಯೋಟಿಕ್ ಫ್ಲೂಯಿಡ್ ಲೀಕೇಜ್ ಆಗಿತ್ತು ಅಂತಂತಂದರೆ ಥರ್ಡ್ ಟ್ರೈಮೆಸ್ಟ್ರಲ್ಲಿದ್ದು ವೆನ್ ಯು ಆರ್ ಸೋ ನಿಯರ್ ಟು EDD ಅಂತಂತಂದರೆ ಆ ಟೈಮಲ್ಲಿ ಡೆಲಿವರಿಗೆ ಹತ್ತಿರ ಇದ್ದೀರಾ ಅನ್ನೋದನ್ನು ಇಂಡಿಕೇಟ್ ಮಾಡುತ್ತೆ. ಓಕೆ. ನೀವು ಸೆಕೆಂಡ್ ಟ್ರೈಮೆಸ್ಟ್ರಲ್ಲಿದ್ದು ನಿಮಗೆ ವೆಜೈನಾಯಿಂದ ಫ್ಲೂಯಿಡ್ ಲೀಕ್ ಆಗ್ತಾ ಇದೆ ಅಂತಂತಂದರೆ ಆವಾಗಲೂ ಕೂಡ ಮಗು ಡೆಲಿವರ್ ಆಗುತ್ತೆ ಅನ್ನೋದನ್ನು ಹೇಳ್ತಾರೆ. ಬಟ್ ಸೆಕೆಂಡ್ ಟ್ರೈಮೆಸ್ಟ್ರಲ್ಲಿ ಆದರೆ ಮಗುಗೆ ಕಷ್ಟ ಆಯಿತಾ. ಥರ್ಡ್ ಟ್ರೈಮೆಸ್ಟ್ರಲ್ಲಾದರೆ ಮಗು ಸರ್ವೈವ್ ಆಗುತ್ತೆ. ಸೆಕೆಂಡ್ ಟ್ರೈಮೆಸ್ಟ್ರಲ್ಲಾದರೆ ನಿಮಗೆ NICUನಲ್ಲಿ ಮಗುನ ಇಡಬೇಕಾಗುತ್ತೆ. ಓಕೆ. ನೆಕ್ಸ್ಟು ಸುಸು ಮಾಡೋ ಜಾಗದಲ್ಲಿ ಉರಿಯೋದು ಆ್ಯಂಡ್ ಫೀವರು, ತುಂಬ ಹೈ ಟೆಂಪ್ರೇಚರ್ ಆಗಿರಬಹುದು, ಆ್ಯಂಡ್ ಒಂದೇ ಸತಿ ಸಡನ್ನಾಗಿ ಕೋಲ್ಡ್ ಫೀಲ್ ಆಗೋದು, ಇದೆಲ್ಲನೂ ಏನು ಆಗ್ತಾ ಇತ್ತು ಅಂತಂದರೆ ಆಲ್ ಆಫ್ ಅ ಸಡನ್ ಆಗ್ತಾ ಇದೆ ಅಂತಂತಂದರೆ ಇನ್ಫೆಕ್ಷನನ್ನು ಇಂಡಿಕೇಟ್ ಮಾಡುತ್ತೆ. ಸೊ ಹಾಗಾಗಿ ಇನ್ಫೆಕ್ಷನ್ ಆಗಿದೆ ಅನ್ನೋದು ಆಯಿತು ಅಂತಂದರೆ ಆ್ಯಂಟಿಬಯೋಟಿಕ್ ತೊಗೊಳ್ಳೋದು ತುಂಬಾ ಮುಖ್ಯ. ಇಲ್ಲ ಅಂತಂದರೆ ಇನ್ಫೆಕ್ಷನ್ನು ನಿಮಗೆ ಯೂಟ್ರಸ್ಗೂ ಕೂಡ ಸ್ಪ್ರೆಡ್ ಆಗುವಂತಹ ಚಾನ್ಸಸ್ ಇರುತ್ತೆ, ಮಗುಗೆ ತೊಂದರೆ ಆಗುವಂತಹ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನಿಮಗೆ ಸಡನ್ನಾಗಿ ಫೀವರ್ ಬರೋದಾಗಲಿ, ಬರ್ನಿಂಗ್ ಸೆನ್ಸೇಷನ್, ಯೂರಿನ್ ಪಾಸ್ ಮಾಡಬೇಕಾದ್ರೆ ಬರ್ನಿಂಗ್ ಸೆನ್ಸೇಷನ್ ಆಗ್ತಾ ಇತ್ತು ಅಂತಂದರೆ ಡಾಕ್ಟರ್ನ ಮೀಟ್ ಮಾಡಿ. ಯಾವಾಗ ಫೌಲ್ ಸ್ಮೆಲ್, ನಿಮಗೆ ವೆಜೈನಾಯಿಂದ ತುಂಬ ಕೆಟ್ಟದಾಗಿರೋ ವಾಸನೆ ಬರ್ತಾ ಇದೆ ಅಂತ ಆಗಿರಬಹುದು, ಅಥವಾ ಇನ್ಕ್ರೀಸ್ಡ್ ವೆಜೈನಲ್ ಡಿಸ್ಚಾರ್ಜ್, ನಿಮಗೆ ವೈಟ್ ಡಿಸ್ಚಾರ್ಜು ಜಾಸ್ತಿ ಆಗ್ತಾ ಇದೆ ಸಡನ್ನಾಗಿ, ಇಷ್ಟು ದಿವಸ ಇರಲಿಲ್ಲ, ನಿಮಗೆ ಆಲ್ ಆಫ್ ಅ ಸಡನ್ ನಿಮಗೆ ವೈಟ್ ಡಿಸ್ಚಾರ್ಜ್ ಜಾಸ್ತಿ ಆಗ್ತಾ ಇದೆ ಅನ್ನೋದಾಗಿರ್ಬೋದು. ಆ್ಯಂಡ್ ಆ ಡಿಸ್ಚಾರ್ಜಿಂದ ನಿಮಗೆ ತುಂಬ ಸ್ಮೆಲ್ ಬರ್ತಾ ಇದೆ ಅನ್ನೋದಾಗಿರ್ಬೋದು, ಅಥವಾ ಗ್ರೀನ್ ಕಲರು, ಯೆಲ್ಲೋ ಕಲರು, ಅಥವಾ ಬ್ಲಡ್ ಕಲರು, ಅಥವಾ ಕರ್ಡಿ ವೈಟ್ ಕಲರ್ ಏನಾದರೂ ನಿಮಗೆ ಡಿಸ್ಚಾರ್ಜ್ ಆಗ್ತಾ ಇತ್ತು ಅಂತಂದರೆ ಡಾಕ್ಟರ್ನ ಮೀಟ್ ಮಾಡಬೇಕು. ಇಚ್ಚಿಂಗ್ ಅನ್ಕಂಟ್ರೋಲೇಬಲಿ, ಈಗ ಬಾಡಿ ಪೂರ್ತ ಇಚ್ಚಾಗುತ್ತೆ ಅಂದರೆ ಕಡಿತ, ಕೆರೆತ. ಓಕೆ. ಕೆರ್ಕೋಬೇಕು ಅನ್ನೋದು. ನಮಗೆ ಪ್ರೆಗ್ನೆನ್ಸಿನಲ್ಲಿ ಹೊಟ್ಟೆ ದೊಡ್ಡದಾಗ್ತಾ ಸ್ಕಿನ್ನು ಎಕ್ಸ್ಪ್ಯಾಂಡ್ ಆಗುತ್ತಲ್ವ, ಹೀಗೆ ಸ್ಟ್ರೆಚ್ ಆಗುತ್ತಲ್ವ. ಸೊ ಹಾಗಾಗಿ ಆ ಜಾಗದಲ್ಲಿ ಹೊಟ್ಟೆ ಮೇಲ್ಗಡೆಗೆ ಕಡಿತ ಆಗುತ್ತೆ. ಸೊ ಹಾಗಾಗಿ ಸ್ಕ್ರ್ಯಾಚಸ್ ನಾವು ಹಿಂಗೆ ಮಾಡಿ ಅಲ್ಲೆಲ್ಲ ಗಾಯಗಳಾಗುತ್ತೆ ಅನ್ನೋದು ಯೂಶ್ವಲ್. ಓಕೆ. ಅದಕ್ಕೋಸ್ಕರನೇ ಎಷ್ಟೊಂದು ಆಯಿಲ್ಸ್ ಆಗಿರ್ಬೋದು, ಕ್ರೀಮ್ಸ್ ಆಗಿರ್ಬೋದು, ಅವೆಲ್ಲ ಬಂದಿದೆ. ಇದು ಯಾವಾಗ ಅನ್ಕಂಟ್ರೋಲೇಬಲ್ ಅನ್ನೋ ಅಂತಹ ಸಿಚುವೇಶನ್ ಬರುತ್ತೆ ಆವಾಗ ಡಾಕ್ಟರ್ನ ಮೀಟ್ ಮಾಡಬೇಕು. ಆ್ಯಂಡ್ ಹೊಟ್ಟೆ ಜೊತೆಗೆ ಬಾಡಿನಲ್ಲೆಲ್ಲ ಇಚ್ಚಿಂಗ್ ಇರುತ್ತೆ ಒಬ್ಬೊಬ್ಬರಿಗೆ. ಓಕೆ. ಸೊ ಆ ಥರ ಏನಾದರೂ ಆಗಿತ್ತು ಅಂತಂತಂದರೆ ಡಾಕ್ಟರ್ನ ಮೀಟ್ ಮಾಡಬೇಕು. ಅದು ಕೂಡ ವಾರ್ನಿಂಗ್ ಸೈನ್. ಇನ್ನು ಕೆಲವೊಂದಿಷ್ಟು ಸಿಚುವೇಷನ್ನಲ್ಲಿ ಹೇಗೆ ಅಂತಂದರೆ ಸೈಕಲಾಜಿಕಲ್, ತನ್ನ ಮಗುಗೆ ತಾನೇ ಏನಾದರೂ ಮಾಡ್ಕೊಂಡ್ಬಿಡಬೇಕು ಅನ್ನೋ ಅಂಥದ್ದು, ಅಥವಾ ಈಗ ನನಗೆ ಹೋಗ್ತಾ ಇರಬೇಕಾದ್ರೆ ಏನಾದರೂ ಆಗಿಬಿಡುತ್ತೆ ಅನ್ನೋ ಅಂತಹ ಭಯ. ನನಗೆ ಅನ್ನಿಸ್ತಾಯಿತ್ತು ನಡ್ಕೊಂಡು ಹೋಗಬೇಕಾದ್ರೆ ಟೈಲ್ಸ್ ನೆಲ ಆಯಿತಾ, ನಡ್ಕೊಂಡು ಹೋಗಬೇಕಾದ್ರೆ ನೀರೇನಾದರೂ ಬಿದ್ದಿದ್ರೆ ಕಾಣಿಸಲ್ಲ, ಗೊತ್ತಾಗಲ್ಲ. ಸಪೋಸ್ ನಾನೇನಾದರೂ ಕಾಲಿಟ್ಟು ಜರಿದು ಬಿದ್ದುಬಿಟ್ರೆ ಏನು ಮಾಡೋದು, ಹೀಗೆ ಹೊಟ್ಟೆ ಕೆಳಗೆ ಮಾಡ್ಕೊಂಡು ಬಿದ್ದುಬಿಟ್ರೆ ಏನು ಮಾಡೋದು, ಹಿಂದೆ ಬಿದ್ದುಬಿಟ್ರೆ ಏನು ಮಾಡೋದು ಅನ್ನೋ ಅಂತಹ ಭಯ. ಓಕೆ. ಈ ಎಲ್ಲ ನಾನು ಹೇಳಿದ ಒಂದು ಎಕ್ಸಾಂಪಲ್ ಆಯಿತಾ. ಸೊ ಈ ಥರ ಏನಾದರೂ ಭಯ ಇತ್ತು ಅಥವಾ ಮಗುಗೇನಾದರೂ ಮಾಡಬೇಕು ಅನ್ನೋ ಅಂತಹ ಸಿಚುವೇಶನ್, ನಾನು ಏನಾದರೂ ಮಾಡಿಬಿಡ್ತೀನಿ, ನನಗಿದು ಮಗು ಬೇಡ
ಅನ್ನೋವಂಥದ್ದೇನಾದರೂ ಟ್ರಾಮಾ ಇತ್ತು ಅಂತಂದರೆ ಯೂಶ್ವಲಾಗಿ ಹಾಗಾಗುತ್ತೆ. ಓಕೆ, ಸೊ ಈ ಥರ ಕೇಸಸಲ್ಲಿ ಸೈಕ್ಯಾಟ್ರಿಸ್ಟ್ನ ಮೀಟ್ ಮಾಡೋದು ತುಂಬಾ ಮುಖ್ಯ. ಓಕೆ, ಇದು ಕೂಡ ಒಂದು ವಾರ್ನಿಂಗ್ ಸೈನ್ ವಿಚ್ ಇಸ್ ನಾಟ್ ಗುಡ್ ಫಾರ್ ಯು ಆ್ಯಂಡ್ ಯುವರ್ ಬೇಬಿ. ಚೇಂಜಸ್ ಇನ್ ವಿಷನ್ ಅಂದರೆ ಒಂದೇ ಸತಿಗೆ ಕಣ್ಣಿನ ವಿಷನ್ನಲ್ಲಿ ಚೇಂಜಸ್ ಆಗೋದು, ಅಂದರೆ ಕಣ್ಣು ಕಾಣಿಸ್ದಂಗೆ ಆಗೋದು, ಮಬ್ಬು ಕಾಣಿಸೋದು, ಸರ್ಕಲ್ ಥರ ಕಾಣಿಸೋದು, ಈ ಥರ ಏನೇನೋ ಚೇಂಜಸ್ ಆಗುತ್ತೆ ಆಯಿತಾ. ಆ ಥರ ವಿಷನಲ್ಲಿ ಏನಾದರೂ ಚೇಂಜ್ ಆಗ್ತಾ ಇತ್ತು ಅಂತಂದ್ರೂ ಕೂಡ ವಾರ್ನಿಂಗ್ ಸೈನು. ಸೊ ಹಾಗಾಗಿ ಆ ಥರ ಇದ್ದವಾಗ್ಲೂ ಡಾಕ್ಟರ್ನ ಮೀಟ್ ಮಾಡಬೇಕು. ಇಷ್ಟರಲ್ಲಿ ಯಾವುದಾದ್ರೂ ಒಂದು ಆಗ್ತಾ ಇದೆ ನಿಮಗೆ ಅಂತಂದರೆ ಡಾಕ್ಟರ್ನ ಮೀಟ್ ಮಾಡಬೇಕು. ಏನೋ ಸಮಥಿಂಗ್ ಈಸ್ ಗೋಯಿಂಗ್ ರಾಂಗ್ ಅಂತ, ವಾರ್ನಿಂಗ್ ಸೈನ್ ಅಂತ, ನಿಮ್ಮ ಪ್ರೆಗ್ನೆನ್ಸಿನಲ್ಲಿ ಏನೋ ಪ್ರಾಬ್ಲಮ್ ಆಗ್ತಾ ಇದೆ ಅನ್ನೋದ್ರದ್ದು ಒಂದು ಸಿಂಬಲ್ ನಿಮ್ಮ ಬಾಡಿ ನಿಮಗೆ ಹೇಳ್ತಾ ಇದೆ ದಿಸ್ ಇಸ್ ಗೋಯಿಂಗ್ ಟು ಹ್ಯಾಪನ್ ಅಂತ. ಓಕೆ, ಅದನ್ನು ನೀವು ನೀಟಾಗಿ ಅಬ್ಸರ್ವ್ ಮಾಡಿ ಡಾಕ್ಟರ್ನ ಮೀಟ್ ಮಾಡಬೇಕು. ಒಬ್ಬೊಬ್ಬರೇ ಇರೋ ಅಂಥವ್ರು, ಭಯ ಇರೋರು, ಕಾಂಪ್ಲಿಕೇಟೆಡ್ ಪ್ರೆಗ್ನೆನ್ಸಿ ಇರೋರು, ಜೊತೆಗೆ ಯಾರಿಲ್ಲ ಆಲ್ ಅಲೋನ್ ನೀವೆಲ್ಲ ಹ್ಯಾಂಡಲ್ ಮಾಡ್ತಾ ಇದ್ದೀರಾ ಅನ್ನೋ ಅಂಥವ್ರು, ಗಂಡ ಹೆಂಡತಿ ಇಬ್ಬರೇ ಇದ್ದು ಇಬ್ರಿಗೂ ಅಷ್ಟಾಗಿ ನಾಲೆಜ್ ಇಲ್ಲ ಅನ್ನೋವಂಥವ್ರು, ನಮ್ಮಂಥವ್ರು. ಸೊ ಅವರಿಗೆಲ್ಲ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇದನ್ನು ಬಿಟ್ಟು ವಾರ್ನಿಂಗ್ ಸೈನ್ ಏನಾದರೂ ಇತ್ತು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ಸೊ ದ್ಯಾಟ್ ಬೇರೆಯವ್ರಿಗೂ ಅರ್ಥ ಆಗುತ್ತೆ. ಆ್ಯಂಡ್ ಡೌಟ್ ಏನಾದರೂ ಇತ್ತು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಖಂಡಿತವಾಗ್ಲೂ ಉತ್ತರ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅಂತ ಅನ್ನಿಸ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡಿ. ಧನ್ಯವಾದ.